ಹಾಯ್ ಗೈಸ್, ನಾನು ನಿಮ್ಮ ಪ್ರೀತಿಯ ಮನು. ವೆಲ್ಕಮ್ ಟು ಅವರ್ ಚಾನಲ್ ಪಬ್ಲಿಕ್ ಸ್ಟೋರಿ. ನಾವು ಡೈಲಿ ಲೈಫಲ್ಲಿ ನೋಡ್ತಾನೆ ಇರ್ತೀವಿ, ಕೆಲವೊಂದೊಂದು ಸಣ್ಣ ಪುಟ್ಟ ಕಾನೂನು ವಿಚಾರಗಳನ್ನ ತಿಳ್ಕೊಳ್ಳೋದನ್ನ ಮರ್ತ್ಬಿಟ್ಟಿರ್ತೀವಿ. ಯಾಕೆ ಹಾಗಂತ ಅದು ಇಂಪಾರ್ಟೆಂಟ್ ಅಲ್ಲ ಅಂತನಾ? ಇಲ್ಲ, ಖಂಡಿತ ಅದು ಇಂಪಾರ್ಟೆಂಟೇ. ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ನಮ್ಮ ಜೊತೆ ಇದ್ದಾರೆ ಸೀನಿಯರ್ ಅಡ್ವೊಕೇಟ್ ಮತ್ತು ಸುಫಿಯಾ ಲಾ ಕಾಲೇಜ್ ವೈಸ್ ಪ್ರಿನ್ಸಿಪಲ್ ಆಗಿರೋಂಥ ಓಬಯ್ಯ ಸರ್ ಅವರು. ವೆಲ್ಕಮ್ ಟು ದ ಶೋ ಸರ್. ವೆಲ್ಕಮ್. ನಮಸ್ತೆ ಸರ್, ಇವಾಗ ಸೊಸೈಟಿಲಿ ಹಾಟ್ ಟಾಪಿಕ್ ಆಗಿರೋದು ಲವ್ ಮಾಡಿದ್ರೆ ಪೋಕ್ಸೋ ಅಪ್ಲೈ ಆಗುತ್ತೆ ಸರ್? ಇಲ್ಲಿ ಪ್ರಸ್ತುತವಾಗಿ ನೀವು ಕೇಳಿದಂಥ ಪ್ರಶ್ನೆ ಬಹಳ ಮುಖ್ಯವಾಗಿದೆ. ಈಗ ಕರ್ನಾಟಕದಾದ್ಯಂತ ಈ ಪೋಕ್ಸೋ ಪ್ರಕರಣಗಳು ಎಷ್ಟು ಬೆಳವಣಿಗೆ ಆಗಿದೆ ಅಂತ ಅಂದರೆ 30,000ಕ್ಕಿಂತ ಅಧಿಕ ಒಂದು ವರ್ಷದಲ್ಲಿ ಏನು ನೋಂದಣಿ ಆಗ್ತಾ ಇದ್ದಾವೆ. ಇವು ಬೆಳಕಿಗೆ ಬಂದಿರುವಂಥ ಪ್ರಕರಣಗಳಾದರೆ ಬೆಳಕಿಗೆ ಬರದೇ ಇರತಕ್ಕಂಥ ಪ್ರಕರಣಗಳು ಇನ್ನಷ್ಟು ಇರ್ತವೆ. ಅಲ್ಲಿಗೆ ನಿಮಗೆ ಇನ್ನೂ ಇಷ್ಟು ಅಂದರೆ ಇನ್ನೂ 60,000 ಆಗ್ಬೋದು ಒಂದು ವರ್ಷಕ್ಕೆ. ಅಂದರೆ ಈಗ ಪ್ರಸ್ತುತವಾಗಿ ನಮ್ಮ ನಾಗರಿಕತೆಯನ್ನು ನಾವು ಬೆಳವಣಿಗೆ ಆಗ್ತಾ ಏನಾಗಿದೆ ಅಂದರೆ ವಿದ್ಯಮಾನಗಳು ಮತ್ತು ಆಮೇಲೆ ಮೊಬೈಲುಗಳು ಮತ್ತು ವಿದ್ಯಾರ್ಥಿಗಳಲ್ಲಿ ಈಗಿನ ಬೆಳವಣಿಗೆಯಲ್ಲಾಗಿರ್ತಕ್ಕಂತಹ ಏನು ಪ್ರೌಢಿಮತೆಯಲ್ಲಿ ಸಂದರ್ಭದಲ್ಲಿ ಉತ್ತಮವಾದ ನಾವು ಶಿಕ್ಷಣವನ್ನು ನೀಡದೇ ಇರೋದ್ರಿಂದ ಈ ಒಂದು ಪ್ರಕರಣಗಳು ಅತಿಯಾಗಿ ಬೆಳೀತಾ ಇದ್ದಾವೆ. ಹಾಗಾಗಿ ಇಲ್ಲಿ ಲವ್ ಮಾಡಿದ್ರೆ ಶಿಕ್ಷೆ ಆಗುತ್ತಾ ಇಲ್ವಾ ಅಂತ ಅಂದರೆ ಇಲ್ಲಿ ಯಾವುದೇ ಒಬ್ಬ ಹೆಣ್ಣು ಮಗು ಆಗಿರ್ಬೋದು ಅಥವಾ ಗಂಡು ಮಗು ಆಗಿರ್ಬೋದು, ಅವನು 18 ವರ್ಷಕ್ಕಿಂತ ಒಳಪಟ್ಟಿದ್ದರೆ ಅವಾಗ ಅದನ್ನು ಅಪ್ರಾಪ್ತ ಅಂತೀವಿ. ಆ ಮಕ್ಕಳಿಬ್ಬರ ಒಳಗಡೆ ಆದಂತಹ ಯಾವುದೇ ಒಂದು ಒಪ್ಪಿಗೆ ಇದ್ದರೂ ಸಹ ಅದನ್ನು ನಾವು ಅಪರಾಧ ಅಂತ ಹೇಳ್ತೀವಿ, ಅವ್ರಿಗೆ ಶಿಕ್ಷೆ ಮಾಡಲೇ ಆಗುತ್ತೆ. ಹಾಗಾಗಿ ಇಲ್ಲಿ ಲವ್ ಮಾಡೋದು ಅಂತಂದರೆ ಪ್ರೀತಿಸೋದು ಅಂತಂದರೆ ಅದು ಅಪ್ರಾಪ್ತರಾಗಿದ್ದರೆ ಅವರು ಒಪ್ಪಿಗೆ ಇದ್ದರೂ ಸಹ ಅದು ಅಪರಾಧ ಅಂತಂದೇಳಿ ಕಾನೂನಿಯಲ್ಲಿ ಹೇಳ್ತೀವಿ. ಅದಕ್ಕೆ ಪೋಕ್ಸೋ ಕಾಯ್ದೆ 2012ರಲ್ಲಿ ಬಂದಂಥ ಕಾಯ್ದೆ ಬಹಳ ನಿಮಗೆ ನಿರ್ಭಯ ಪ್ರಕರಣ ಬಂದಂಥ ಸಂದರ್ಭದಲ್ಲಿ ಇಡೀ ರಾಷ್ಟ್ರಾದ್ಯಂತ ಅದಕ್ಕೆ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡಿ ಪ್ರತಿ ಜಿಲ್ಲೆಯಲ್ಲೂ ವಿಶೇಷ ನ್ಯಾಯಾಲಯ ಸ್ಥಾಪನೆ ಆಗಿದೆ ಆ ಪೋಕ್ಸೋ ಪ್ರಕರಣಗಳಿಗೋಸ್ಕರ. ಪ್ರಸ್ತುತ ದಿನಗಳಲ್ಲಿ ಮುಖ್ಯವಾಗಿ ಶಿಕ್ಷಣ ಇಲಾಖೆ ಈಗ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು. ಹಾಗೆ ಮಾಧ್ಯಮ ಮಿತ್ರರು ಸಹ ಈಗಿನ ಕಾಲದಲ್ಲಿ ಪ್ರತಿದಿನವೂ ಈ ಪೋಕ್ಸೋ ಪ್ರಕರಣವನ್ನು ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಕನಿಷ್ಠ ಪಕ್ಷ 5 ನಿಮಿಷಗಳಾದರೂ ಪೋಕ್ಸೋ ಪ್ರಕರಣಗಳಿಂದ ಆಗುತ್ತಿರುವ ಅನಾಹುತಗಳನ್ನು ಸಮಾಜಕ್ಕೆ ಮನವರಿಕೆ ಮಾಡಿಕೊಳ್ಳುವ ಗುರುತರವಾದ ಜವಾಬ್ದಾರಿ ಶಿಕ್ಷಣ ಸಂಸ್ಥೆ ಹಾಗೂ ಮಾಧ್ಯಮ ಮಿತ್ರರಲ್ಲಿ ಬಹಳ ಗುರುತರವಾದ ಜವಾಬ್ದಾರಿ ಇದೆ ಅಂತಂದೇಳಿ ಈ ಮೂಲಕ ತಿಳಿಸೋಕೆ ನಾನು ಇಷ್ಟಪಡ್ತೀನಿ. ಸರ್, ಇವಾಗ ಪೋಕ್ಸೋ ಹೆಚ್ಚಾಗ್ತಿದೆಯಲ್ಲ ಸರ್, ಅದಕ್ಕೆ ಮೊಬೈಲು ಎಷ್ಟು ಪರಿಣಾಮ ಬೀರ್ಬೋದು ಸರ್? ಅಂದರೆ ಟೆಕ್ನಾಲಜಿ ಈಗ ಮುಖ್ಯವಾಗಿ ಈ 30,000 ಪ್ರಕರಣಗಳಂತ ಹೇಳ್ತಿದೀವೋ ಇದಕ್ಕೆ 30,000ಕ್ಕೆ 90% ಮೊಬೈಲ್ಗಳಿಂದನೇ ಆಗ್ತಾ ಇರೋದು. ಕೆಲವು ತನ್ನದೇ ಆದಂತಹ ಕೆಲವು ಆ್ಯಪ್ಗಳನ್ನು ನಿಮಗೆ ಮೊಬೈಲಲ್ಲಿ ಸಿಗ್ತಾ ಇದೆ. ಹಿಡನ್ ಆ್ಯಪ್ಸ್ ಅಂತೀವಿ ನಾವು. ಅದು ಹಿಡನ್ ಆ್ಯಪ್ಸ್ ಅಂದರೆ ಯಾವುದೋ ಒಂದು ಆ್ಯಪನ್ನು ಆ ಮಗು ಆನ್ ಮಾಡ್ಕೊಳ್ಳುತ್ತೆ. ಆನ್ ಮಾಡ್ಕೊಂಡಾದ್ಮೇಲೆ ಯಾರೋ ಫ್ರೆಂಡ್ ಜೊತೆಗೆ ಚಾಟ್ ಮಾಡುತ್ತೆ, ಆ ಆ್ಯಪನ್ನು ಕ್ಲೋಸ್ ಮಾಡುತ್ತೆ. ಈ ಇಬ್ಬರ ಮಧ್ಯೆ ಸಂಭಾಷಣೆ ಯಾರಿಗೂ ಗೊತ್ತಾಗೋದಿಲ್ಲ. ಇಂದಿನ ಕಾಲದಲ್ಲಾದರೆ ಮುಖಾಮುಖಿ ಮಾತಾಡಬೇಕಾಗಿತ್ತು, ಸೇರುವ ಸಂದರ್ಭ ಭಾಳ ಕಡಿಮೆ ಇತ್ತು. ಈಗೇನಾಗಿದೆ ಅಂತಂದರೆ ಮೊಬೈಲಿಂದ ಹಿಡನ್ ಆ್ಯಪ್ಗಳ ಮುಖಾಂತರ ತಂತ್ರಜ್ಞಾನದಿಂದ ಎಲ್ಲೋ ಇರೋ ಇನ್ನೊಬ್ಬ ಮಗುಗೆ ಸಂಬಂಧ ಬೆಳೆಸ್ಕೊಂಡು ಯಾರಿಗೂ ಗೊತ್ತಿಲ್ದಿರನೆ ತನ್ನ ದೇಹ ಬೆಳವಣಿಗೆ ಏನಾಗುತ್ತದೆ ಅದಕ್ಕೆ ನಾನು ತಪ್ಪು ಮಾಡ್ತೀನಿ ಅಂತ ಗೊತ್ತಿಲ್ಲ. ಯಾಕಪ್ಪ ಅಂತ ಅಂದರೆ ತನ್ನ ದೇಹದಲ್ಲಿ ಆಗುತ್ತಿರುವ ಬದಲಾವಣೆಗಳು ಈಗ ಸಹಜವಾಗಿದೆ. ಹಾಗಾಗಿ ಆ ಬದಲಾವಣೆಗಳನ್ನು ಇಂತಹ ಸಂದರ್ಭದಲ್ಲಿ ಅಪ್ರಾಪ್ತ ವಯಸ್ಸಿನಲ್ಲಿ ನಿಮಗೆ ಇಂತಹ ಮನಸ್ಥಿತಿ ಬರ್ತಾ ಇರುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ಗಳು ನಿಮಗೆ ತಪ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನೀವು ಹೇಗಿರಬೇಕು ಅನ್ನೋದನ್ನು ಶಿಕ್ಷಣ ನೀಡುವಂಥ ಜವಾಬ್ದಾರಿ, ಗುರುತರ ಜವಾಬ್ದಾರಿ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿದೆ ಹಾಗೂ ಮಾಧ್ಯಮ ಮಿತ್ರರಲ್ಲಿದೆ. ಸರ್, ಇವಾಗ ಹುಡುಗನ ಕಡೆಯಿಂದನೂ ಪೋಕ್ಸೋ ಆಗುತ್ತೆ ಅಥವಾ ಹುಡುಗಿ ಕಡೆಯಿಂದನೂ ಪೋಕ್ಸೋ ಆಗುತ್ತೆ. ಅಕಸ್ಮಾತ್ ಇದರಲ್ಲಿ ಹುಡುಗ ಮೈನರ್ ಆಗಿದ್ದು ಹುಡುಗಿ ಏನಾದರೂ ಮೇಜರ್ ಆಗಿದ್ರೆ ಅದು ಯಾವ ಥರ ಅಪ್ಲೈ ಆಗುತ್ತೆ ಸರ್? ಅಲ್ಲಿ ಹುಡುಗಿನೂ ಮತ್ತು ಇಲ್ಲಿ ಅಪ್ರಾಪ್ತ ಅಂದರೆ ಹುಡುಗಿನೂ ಅಪ್ರಾಪ್ತನೇ, ಹುಡುಗನೂ ಅಪ್ರಾಪ್ತನೇ. ಅಲ್ಲಿ ಹುಡುಗಿ ಏನಾದರೂ ಒಂದು ವೇಳೆ ಹೆಣ್ಣು ಮಗಳೇನಾದರೂ ಪ್ರಾಪ್ತರಾಗಿದ್ದು ಗಂಡು ಮಗು ಅಪ್ರಾಪ್ತರಾದರೆ ಸೇಮ್ ಅದೇ ರೀತಿಯ ಪ್ರಕರಣವನ್ನೇ ಅವ್ರ ಮೇಲೂ ಸಹ ನೋಂದಣಿ ಆಗುತ್ತೆ. ಯಾವುದೇ ರೀತಿಯ ಭೇದ ಭಾವ ಇಲ್ಲ, ಅವ್ರಿಗೂ ಶಿಕ್ಷೆ ಇದೆ, ಅಪರಾಧ ಇದೆ, ಅದು ಅಪರಾಧ. ಬಾಯ್ಸ್ ಸೇಮ್ ಗಂಡು ಮಕ್ಕಳಿಗೆ ಯಾವ ರೀತಿ ಹೆಣ್ಮಕ್ಳು ಹೋಗಿ ಯಾವುದೋ ಹೆಣ್ಣು ಮಗುಗೆ ಏನು ಶಿಕ್ಷೆ ಕೊಡ್ತಾ ಇದ್ದೀವೋ ಹೆಣ್ಮಗಳ ಮೇಲೆ ಆದಂಥ ಅತ್ಯಾಚಾರಕ್ಕೆ, ಗಂಡು ಮಗುವಿನ ಮೇಲೆ ಆದಂಥ ಅತ್ಯಾಚಾರಕ್ಕೂ ಅದೇ ಪ್ರಮಾಣದ ಶಿಕ್ಷೆಯನ್ನು ಇದೆ. ಸರಿ, ಇವಾಗ ಅದಕ್ಕೆ ಶಿಕ್ಷೆ ಯಾವ ಪ್ರಮಾಣದಲ್ಲಿ ಇರುತ್ತೆ? ಅದೇನಾಗುತ್ತೆ ಅಂದರೆ ಶಿಕ್ಷೆ ಯಾವ ರೀತಿ ಇರುತ್ತೆ ಅಂದರೆ ಶಿಕ್ಷೆಯ ಏನಂತೀವಿ ಅಂದರೆ ಅದನ್ನು ಅಪರಾಧದ ತೀವ್ರತೆಯ ಆಧಾರದ ಮೇಲೆ ಏನು ಮಾಡುತ್ತೆ ಶಿಕ್ಷೆಯನ್ನು ವಿಂಗಡಿಸಲಾಗುತ್ತೆ ಆ ಕಾಯ್ದೆಯಲ್ಲಿ.
ನಾವು ಸುಮ್ಮನೆ ಅವನ್ನ ಪುಸಲಾಯಿಸಿದ್ರೆ ಮತ್ತು ಅದಕ್ಕೆ ಟಚ್ ಮಾಡಿದ್ರೆ ಬ್ಯಾಡ್ ಟಚ್ ಅವನು ಆ ಉದ್ದೇಶದಿಂದ ಅದಕ್ಕೆ ಬೇರೆ ರೀತಿ ಇರುತ್ತೆ. ಸೊ ಅಥವಾ ಅವನ ಇಂಟರ್ಕೋರ್ಸ್ ಆದರೆ ಬೇರೆ ರೀತಿ ಇರುತ್ತೆ, ಅಥವಾ ಪ್ರೆಗ್ನೆನ್ಸ್ ಆದರೆ ಅದಕ್ಕೊಂದು ಬೇರೆ ರೀತಿ ಇರುತ್ತೆ. ಈಗಿನ ಕಾಲದಲ್ಲಿ ನಾವು ನೋಡ್ತಿದ್ದ ಸಂದರ್ಭದಲ್ಲಿ 6ನೇ ತರಗತಿ ವಿದ್ಯಾರ್ಥಿಗಳು 7ನೇ ತರಗತಿ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಪ್ರೆಗ್ನೆನ್ಸಿ ಆಗ್ತಿದೆ. ಕಾರಣ ಏನಪ್ಪ ಅಂತಂದರೆ ಈ ಒಂದು ತಂತ್ರಜ್ಞಾನ ಹಾಗೂ ಅವರಿಗೆ ಶಿಕ್ಷಣದ ಅರಿವಿಲ್ಲ ಅಂತ. ಅದಕ್ಕೆ ಮುಖ್ಯವಾಗಿ ನಾವು ಕಾನೂನನ್ನು ರೂಪಿಸುವುದೊಂದೇ ಅಲ್ಲ, ಆ ಕಾನೂನನ್ನು ಗುರುತರವಾಗಿ ಸಮಾಜಕ್ಕೆ ಮುಟ್ಟುವಂಥ ಹೇಳುವಂಥ ಜವಾಬ್ದಾರಿ ಸರ್ಕಾರಕ್ಕೂ ಇದೆ, ಹಾಗೆ ನಮ್ಮ ಸಮಾಜದ ಶಿಕ್ಷಣ ಸಂಸ್ಥೆಗೂ ಇದೆ. ಸರ್, ಇದಕ್ಕೆ ಶಿಕ್ಷಣ ಸಂಸ್ಥೆ ಮಾತ್ರ ಜವಾಬ್ದಾರಿ ಅಂತಾರೆ, ಅಂದರೆ ಪೇರೆಂಟ್ಸೂ ಜವಾಬ್ದಾರಿ ಆಗ್ಬೋದಲ್ವಾ ಸರ್? ಅದಕ್ಕೆ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದರೆ, ನಾವು ಕೆಲವು ಸಾರಿ ನೀವು ಈಗ ಈ ನಡುವೆ ಪ್ರಕರಣಗಳಲ್ಲಿ ನೋಡೋದಾದರೆ ಯಾರೋ ಪೋಷಕರು ಶಿಕ್ಷಕರಾಗಿದ್ದರೂ ಸಹ ಈ ಒಂದು ಶಿಕ್ಷಣವನ್ನು ಕೊಡಲಿಕ್ಕೆ ಹಿಂಜರಿತಾರೆ. ಹಾಗಾಗಿ ಇಂತಹ ಶಿಕ್ಷಣ ಕೊಡಬೇಕಾದ್ರೆ ಶಿಕ್ಷಣ ವ್ಯವಸ್ಥೆಯಿಂದಲೇ ಕೊಡೋಕ್ಕೆ ಸಾಧ್ಯ, ನಾವು ಪೋಷಕರಿಂದ ನಾವು ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಶಿಕ್ಷಣ ವ್ಯವಸ್ಥೆ ಅನ್ನೋದು ಬಹಳ ಗುರುತರವಾದ ಕೆಲಸ ಮಾಡೋ ಜವಾಬ್ದಾರಿ ಈಗ ಉಳ್ಕೊಂಡಿದೆ. ಈಗ ತಾನೇ ಯಾವುದೋ ಕೆಲವು ಮಾಧ್ಯಮಗಳು ಮೊನ್ನೆ ಬರ್ತಾ ಇದ್ವು, ಈ ಪ್ರತಿ ಜಿಲ್ಲೆಯಲ್ಲೂ ಈಗ ಏನಾಗ್ತಿದೆ ಆ ಪ್ರಕರಣಗಳು ಅತ್ಯಂತವಾಗಿದೆ. ಪ್ರತಿ ಜೈಲಲ್ಲಿ ಹೋದರೂ ನಿಮಗೆ ಮೋರ್ ದೆನ್ 60% ಕೈದಿಗಳು ಯಾರಪ್ಪ ಅಂದರೆ ಈ ಪ್ರಕರಣದಲ್ಲಿ ಇರೋರು, ಪೋಕ್ಸೋ ಪ್ರಕರಣದಲ್ಲಿ. ಹಾಗಾಗಿ ನಾವು ಅಂಥ ಪ್ರಕರಣಗಳನ್ನು ನಾವು ತಡೆಗಟ್ಟಕ್ಕೆ ಏನು ಮಾಡಬೇಕಂದ್ರೆ, ಮೂಲತಃ ನಾವು ಮಕ್ಕಳಿಗೆ ಇಂತಹದೊಂದು ಅಪರಾಧ ಇದೆ, ಇದು ಗುರುತರವಾದ ಅಪರಾಧ, ನೀವು ತಕ್ಷಣವೇ ನೀವು ಇಂತಹ ಅಪರಾಧವನ್ನು ಆದ ಸಂದರ್ಭದಲ್ಲಿ ಮಾಹಿತಿ ಕೊಡಬೇಕು. ಮುಖ್ಯವಾಗಿ ಇನ್ನೊಂಥರ ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ನಾವು ತಿಳಿಸೋದಕ್ಕೆ ಏನಪ್ಪ ಅಂತಂದರೆ, ಎಲ್ಲಾದರೂ ಯಾರಾದರೂ ಅಪ್ರಾಪ್ತ ಮಕ್ಕಳು ಯಾವುದೋ ಒಂದು ಪಾರ್ಕಲ್ಲಿರಲಿ ಎಲ್ಲೇ ಇರಲಿ, ನಾವು ಪ್ರಶ್ನೆ ಮಾಡುವುದನ್ನು ನಾವು ಹೇಳಬೇಕು. ನೀವು ಯಾರು, ಯಾಕೆ ಇಲ್ಲಿದ್ದೀರಾ, ಏನು ಅಂತಂದು ಹೇಳಿದಾಗ ಕೊನೆ ಪಕ್ಷ ಈಗಾದರೂ ಒಂದು 5% ಆದರೂ ನಾವು ಕಡಿಮೆ ಮಾಡ್ಬೋದು. ನಮ್ಮ ಪೋಷಕರು ಯಾರೇ ಇರಲಿ, ಯಾರೋ ಒಬ್ಬ ಅಪ್ರಾಪ್ತ ಮಕ್ಕಳು ಒಬ್ಬ ಪಾರ್ಕಲ್ಲಿದ್ದರೆ, ರಸ್ತೆಯಲ್ಲಿದ್ದರೆ, ಮಾತಾಡ್ತಿದ್ರೆ, ಹೌದು ನೀವು ಯಾರು, ಯಾಕೆ, ಏನು ಮಾಡ್ತಿದ್ರಿ, ಇಲ್ಲಿ ಯಾಕಿದ್ದೀರಿ ಅಂತ ಒಂದು ಪ್ರಶ್ನೆ ಮಾಡಿದ್ರೆ, ಆಗ ಕೆಲವು ಪ್ರಕರಣಗಳನ್ನಾದರೂ ನಾವೇನು ಮಾಡ್ಬೋದು, ಈ ಥರ ಸಮಾಜದಲ್ಲಿ ಪ್ರಶ್ನೆ ಮಾಡ್ತಾರಪ್ಪ, ನಾವೆಲ್ಲಿ ಇರಬಾರ್ದು ಅಂದ್ರೆ ಅವಾಯ್ಡ್ ಆಗೋ ಸಾಧ್ಯತೆಗಳು ಭಾಳ ಇದೆ ಅಂತ ನನ್ನ ಅಭಿಪ್ರಾಯ. ಸರ್, ಇವಾಗ ಇದು ಯಾವ ಕೋರ್ಟಲ್ಲಿ ಟ್ರಯಲ್ ನಡೆಯುತ್ತೆ ಸರ್? ಅಂದರೆ ಇದಕ್ಕೆ ಸ್ಪೆಷಲ್ ಕೋರ್ಟ್ ಇದೆ? ಅದಕ್ಕೆ 2012ರಲ್ಲಿ ಅಪ್ರಾಪ್ತ ಮಕ್ಕಳ ಮೇಲೆ, ಹೆಣ್ಣು ಮಕ್ಕಳ ಮೇಲೆ ತಡೆ ಕಾಯ್ದೆ ಅಂತ ಬಂತು. ಅದಕ್ಕೆ ಪೋಕ್ಸೋ, ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ಪ್ರೊಟೆಕ್ಷನ್ 2012 ಅಂತ ಬಂತು. ಈ ಕಾಯ್ದೆಯಲ್ಲಿ ಏನು ಹೇಳ್ತಾ ಅಂದರೆ, ಪ್ರತಿ ಜಿಲ್ಲೆಯಲ್ಲೂ ಒಂದು ವಿಶೇಷವಾದ ಕಾನೂನನ್ನು ಸ್ಥಾಪನೆ ಮಾಡಬೇಕು, ನ್ಯಾಯಾಲಯವನ್ನು ಸ್ಥಾಪನೆ ಮಾಡಬೇಕು. ಆ ನ್ಯಾಯಾಲಯದಲ್ಲಿಯೇ ಈ ಪ್ರಕರಣವನ್ನು ಇತ್ಯರ್ಥಪಡಿಸಬೇಕು ಅಂದೆ. ಅಲ್ಲಿ ಏನು ಸ್ನೇಹಮಯವಾದ ವಾತಾವರಣವನ್ನು ಸ್ಥಾಪಿಸಬೇಕು ಯಾವುದು ನ್ಯಾಯಾಲಯ. ಯಾಕಂದರೆ ಅಪ್ರಾಪ್ತ ಮಕ್ಕಳು ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳುವಂಥ ಸಂದರ್ಭದಲ್ಲಿ ಅವರಿಗೆ ಎಲ್ಲ ರೀತಿಯಾದ ಸಹಕಾರವನ್ನು ನೀಡುವಂಥ ಜವಾಬ್ದಾರಿ ಸಾಕ್ಷಿದಾರರಿಗೂ ಹಾಗೂ ಮತ್ತು ಆ ಅಪ್ರಾಪ್ತ ಮಕ್ಕಳಿಗೂ. ಸೊ ಎಲ್ಲ ರೀತಿಯ ಸೌಲಭ್ಯವನ್ನು ಒದಗಿಸಬೇಕು ಅಂತೇಳಿ ಕಾಯ್ದೆಯಲ್ಲಿ ಹೇಳಿದೆ. ಹಾಗಾಗಿ ಪ್ರತಿ ಜಿಲ್ಲೆಯಲ್ಲಿಯೂ ವಿಶೇಷವಾದ ಒಂದು ನ್ಯಾಯಾಲಯವನ್ನು ಸ್ಥಾಪಿಸಲಾಗಿದೆ. ಯಾವುದು? ಈ ಪೋಕ್ಸೋ ಪ್ರಕರಣಗಳಿಗೆ ಮಾತ್ರ. ಸರ್, ಇವಾಗ ಮೈನರ್ ಆಗಿದ್ದು ಏನಾದರೂ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡಿದ್ರೆ ಅವ್ರಿಗೆ ರಿಮೈಂಡ್ ಹೋಮ್ಗೆ ಕಳಿಸ್ತಾರೆ. ಸರ್, ಇವಾಗ ಇಬ್ಬರೂ ಮೈನರ್ಸ್ ಆಗಿನೇ ಈ ಥರ ತಪ್ಪು ಮಾಡಿದ್ರೆ, ಪೋಕ್ಸೋ ಮಾಡಿದ್ರೆ ಅವ್ರನ್ನ ಯಾವ ಇದಕ್ಕಾಗ್ತದೆ? ಈ ಒಳ್ಳೆ ಪ್ರಶ್ನೆ ಇದು. ಈಗ ಏನಾಗಿದೆ ಅಂತಂದರೆ, ಉದಾಹರಣೆಗೆ ನಾನು ಒಂದೆರಡು ಪ್ರಕರಣಗಳನ್ನು ಹೆಸರು ಹೇಳೋದು ಬೇಡ. ಆ ಮಗು ಓದ್ತಾ ಇದೆ. ಈಗ ಇಬ್ಬರೂ ಏನು ಮಾಡ್ತಿದ್ದಾರೆ, ಯಾವುದೋ ಒಂದು ಶಾಲೆಗೆ ITA ಮಾಡೋಕ್ಕೆ ಹೋಗ್ತಿದೆ. ಈಗೇನಾಗಿದೆ, ಇಬ್ರಿಗೂ ಏನಾಗಿದೆ, ಅದು ಅವರಲ್ಲಿ ಏನಾಗಿದೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದೆ, ಅವ್ರಿಗೆ ಗೊತ್ತಾಗಿಲ್ಲ. ಇಬ್ಬರು ಪರಸ್ಪರ ಏನಾಗಿದೆ ಅಂದರೆ ಸ್ನೇಹಮಯಗಳಾಗಿದ್ದಾರೆ. ಈಗೇನಾಗಿದೆ ಅಂದರೆ ಅವರಿಬ್ಬರ ಜೊತೆಯಲ್ಲಿ ಪ್ರೀತಿ ಉಟ್ಕೊಂಡ್ಬಿಟ್ಟಿದೆ. ಆ ಪ್ರೀತಿಯ ಪ್ರತಿಫಲವಾಗಿ ಆ ಹೆಣ್ಮಗು ಗರ್ಭವತಿಯಾಗಿದ್ದಾಳೆ. ಈಗ ಗರ್ಭವತಿಯಾಗಿದ್ದಾಳೆ ಅಂತ ತಕ್ಷಣ ಏನಾಗುತ್ತೆ ಅಂದರೆ, ಅವನು ಅಪ್ರಾಪ್ತ, ಈ ಮಗುನೂ ಅಪ್ರಾಪ್ತ. ಹಾಗಾಗಿ ಆ ಮಗು ಯಾರೋ ಗಂಡು ಮಗುವನ್ನು ಜುವೆನೈಲ್ ಜಸ್ಟಿಸ್ ಬೋರ್ಡ್ಗೆ ಕೆಳಗಡೆ ವಿಚಾರಣೆ ಮಾಡಲಾಗುತ್ತದೆ. ಹೆಣ್ಣು ಮಗುವನ್ನು ರಿಮೈಂಡ್ ಹೋಮ್ಗೆ ಕಳಿಸಿ ಅವರಿಗೆ ಶುಶ್ರೂಷೆ ಮಾಡಲಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಪೋಕ್ಸೋ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದಂಥ ನಮ್ಮ ಓಬಯ್ಯ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ತೆ ಸರ್. ನಿಮಗೆ ಯಾವುದೇ ರೀತಿ ಪ್ರಶ್ನೆ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.